ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಆರ್ಸಿಬಿ ಗೆಲ್ಲಬೇಕು ಅಂತ ಅಂದ್ಕೊಂಡಿತ್ತು. ಹಾಗೆ ಅಭಿಮಾನಿಗಳಿಗೂ ಕೂಡ ಅದೇ ಆಸೆ ಇತ್ತು. ಆದರೆ ಇಲ್ಲಿ ಆರ್ಸಿಬಿ ಡೆಲ್ಲಿ ವಿರುದ್ಧ 6 ವಿಕೆಟ್ಗಳಿಂದ ಸೋಲ್ಬೇಕಾಯಿತು. ಈ ಪಂದ್ಯದಲ್ಲಿ ಆರ್ಸಿಬಿ ವಿಕೆಟ್ ಕೀಪರ್ ಬ್ಯಾಟರ್ ಜಿತೇಶ್ ಶರ್ಮಾ ಅವರ ನಿಧಾನಗತಿಯ ಇನ್ನಿಂಗ್ಸ್ ಟೀಕೆಗೆ ಗುರಿಯಾಗಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ 20 ಓವರ್ಗಳಲ್ಲಿ 8 ವಿಕೆಟ್ನಷ್ಟಕ್ಕೆ 175 ರನ್ಗಳ ಮೊತ್ತವನ್ನು ಗಳಿಸಿತು. ಆರ್ಸಿಬಿ ಪರ ಆರಂಭಿಕ ಆಟಗಾರ ಫಿಲ್ ಸಾಲ್ಟ್ 38 ಎಸೆತಗಳಲ್ಲಿ 165.79 ಸ್ಟ್ರೈಕ್ ರೇಟ್ನಲ್ಲಿ 63 ರನ್ ಗಳಿಸಿದ್ರು. ಇನ್ನು ಟಿಮ್ ಡೇವಿಡ್ 26 ರನ್ ಗಳಿಸಿದ್ರು. ವಿರಾಟ್ ಕೊಹ್ಲಿ 19, ದೇವದತ್ ಪಡಿಕ್ಕಲ್ 18. ಇದು ಒಂದು ರೀತಿ ಉತ್ತಮ ಆರಂಭವನ್ನ ನೀಡಿತು. ಆದರೆ ದೊಡ್ಡ ಸ್ಕೋರ್ಗಾಗಿ ಇದನ್ನ ಕನ್ವರ್ಟ್ ಮಾಡೋದಕ್ಕೆ ಆರ್ಸಿಬಿ ಬ್ಯಾಟರ್ ಕೈಲಿ ಆಗಲಿಲ್ಲ. ಡಿಸಿ ಪರ ನಾಯಕ ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್ ಹಾಗೆ ಲುಂಗಿ ಎನ್ಗಿಡಿ ತಲಾ 2 ವಿಕೆಟ್ ಪಡೆದು ಆರ್ಸಿಬಿ ದೊಡ್ಡ ಮೊತ್ತ ಗಳಿಸೋದಕ್ಕೆ ಬಿಡಲಿಲ್ಲ. ಫಿಲ್ ಸಾಲ್ಟ್ ಅವರ ಒಳ್ಳೆಯ ಆರಂಭ ಹಾಗೆ ಮಧ್ಯಮ ಕ್ರಮಾಂಕದ ಉಪಯುಕ್ತ ಕೊಡುಗೆಗಳ ಹೊರತಾಗಿಯೂ ಆರ್ಸಿಬಿ ತಂಡ ಗೌರವಾನ್ವಿತ ಮೊತ್ತವನ್ನ ಗಳಿಸಿತು. ಆದರೆ ಜಿತೇಶ್ ಶರ್ಮಾ ಅವರ ಮಧ್ಯಮ ಕ್ರಮಾಂಕದ ನಿಧಾನಗತಿಯ ಇನ್ನಿಂಗ್ಸ್ ಒಂದು ರೀತಿ ಚರ್ಚೆಗೆ ಕಾರಣವಾಗ್ತಾ ಇದೆ. ರಜತ್ ಪಾಟಿದಾರ್ ಔಟ್ ಆದ್ಮೇಲೆ ಬ್ಯಾಟಿಂಗ್ಗೆ ಬಂದಂತ ಜಿತೇಶ್ ಶರ್ಮಾ ಕ್ರೀಸ್ನಲ್ಲಿ ಉಳ್ಕೊಂಡಿದ್ರಿಂದ ಆರ್ಸಿಬಿಗೆ ಡೆತ್ ಓವರ್ನಲ್ಲಿ ಅಗತ್ಯವಾದ ಪುಷ್ ಕೊಡೋದಕ್ಕೆ ಆಗ್ಲೇ ಇಲ್ಲ. ಜಿತೇಶ್ ಶರ್ಮಾ, ಟಿಮ್ ಡೇವಿಡ್, ರೊಮಾರಿಯೋ ಶೆಫರ್ಡ್ ಹಾಗೆ ಕೃನಾಲ್ ಪಾಂಡ್ಯ ಅವರ ಜೊತೆಯಾಟವನ್ನ ಆಡಿದ್ರೂ ತಂಡವನ್ನ 200ರ ಗಡಿ ದಾಟಿಸೋದಕ್ಕಾಗ್ಲಿಲ್ಲ. 13ನೇ ಓವರ್ನಲ್ಲಿ ಜಿತೇಶ್ ಬ್ಯಾಟಿಂಗ್ ಬಂದಿದ್ದು. ಅವರು ಕೊನೆ ಓವರ್ ತನಕ, ಕೊನೆ ಎಸೆತದ ತನಕ ಕ್ರೀಸ್ನಲ್ಲೇ ಇದ್ರು. ಆದರೆ ಡೆತ್ ಓವರ್ಗಳಲ್ಲಿ ಗೇರ್ ಬದಲಾಯಿಸೋದಕ್ಕೆ ಫೇಲ್ಯೂರ್ ಆದ್ರು. ಹೀಗಾಗಿ ಆರ್ಸಿಬಿ 200ರ ಗಡಿ ದಾಟೋದಕ್ಕಾಗಲಿಲ್ಲ. ಅವರ ಸುತ್ತ ಸೆಟ್ ಬ್ಯಾಟರ್ಗಳಿದ್ರೂ ನಿರ್ಣಾಯಕ ಹಂತದಲ್ಲಿ ಸ್ಕೋರಿಂಗ್ ದರ ಕಮ್ಮಿ ಆಯಿತು. ಸೊ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದಲ್ಲಿ ಜಿತೇಶ್ ಶರ್ಮಾ ನಿಧಾನಗತಿಯ ಇನ್ನಿಂಗ್ಸ್ ಆಡ್ತಾ ಇದ್ದ ಹಾಗೆ ಆರ್ಸಿಬಿಯ ಮಾಜಿ ಬ್ಯಾಟರ್ ಎಬಿ ಡಿವಿಲಿಯರ್ಸ್ ಅವರ ಜೊತೆಗಿನ ಸಂದರ್ಶನದ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಈ ವಿಡಿಯೋದಲ್ಲಿ ಅವರು ಒತ್ತಡದ ಸಂದರ್ಭಗಳಲ್ಲಿ ಹೀರೋ ಆಗಬೇಕು ಅನ್ನೋ ತಮ್ಮ ಆಕ್ರಮಣಕಾರಿ ಮನಸ್ಥಿತಿಯ ಬಗ್ಗೆ ಮಾತನಾಡಿದರು. ಎಬಿ ಡಿವಿಲಿಯರ್ಸ್ ಅವರ ಯೂಟ್ಯೂಬ್ ಚಾನೆಲ್ನಲ್ಲಿ ಮಾತನಾಡಿದ ಜಿತೇಶ್, ನೀವು ನಂಬೋದಿಲ್ಲ, ನಾನು ಯಾವಾಗಲೂ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನನ್ನ ಅಗ್ರ ಕ್ರಮಾಂಕ ಕುಸಿಯಲ್ಲಿ ನಾನು ಬ್ಯಾಟಿಂಗ್ ಮಾಡಿ ಸ್ಕೋರ್ ಮಾಡಬಲ್ಲೆ. ನಾನಿದನ್ನ ಹೀರೋ ಆಗೋ ಅವಕಾಶ ಅಂತ ನೋಡ್ತೀನಿ. ನನ್ನ ಜೀವನದಲ್ಲಿ ಯಾವಾಗಲೂ ಅಂತಹ ಇನ್ನಿಂಗ್ಸ್ ನೋಡ್ತೀನಿ. ಯಾವಾಗಲೂ ಏನಾದರೂ ಮಾಂತ್ರಿಕತೆಯನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ರು. ಆದರೆ ಡೆಲ್ಲಿ ವಿರುದ್ಧದ ಮ್ಯಾಚ್ನಲ್ಲಿ ಆ ಹೀರೋ ಮೈಂಡ್ ಸೆಟ್ ಯಾವ ರೀತಿಯಾಗಿತ್ತು ಅನ್ನೋದು ಬಯಲಾಯಿತು. 13ನೇ ಓವರ್ನಿಂದ ಲಾಸ್ಟ್ ಓವರ್ ತನಕ ಇದ್ರೂ ಕೇವಲ 20 ಬಾಲ್ಗಳನ್ನ ಫೇಸ್ ಮಾಡಿದ್ರು ಗಳಿಸಿದ್ದು ಮಾತ್ರ ಕೇವಲ 14 ರನ್ಗಳನ್ನ. ಹೀಗಾಗಿ ಆರ್ಸಿಬಿ ಅಭಿಮಾನಿಗಳು ಕೂಡ ಜಿತೇಶ್ ಶರ್ಮಾ ಇನ್ನಿಂಗ್ಸ್ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ, ಆಕ್ರೋಶಗೊಂಡಿದ್ದಾರೆ. ಅಟ್ಲೀಸ್ಟ್ ಜಿತೇಶ್ ಶರ್ಮಾ ಸ್ಫೋಟಕ ಇನ್ನಿಂಗ್ಸ್ ಆಡಿದ್ರೆ ಆರ್ಸಿಬಿ ಗೆಲ್ತಾ ಇತ್ತೇನೋ, ಆರ್ಸಿಬಿ ಸೋಲಿಗೆ ಜಿತೇಶೇ ಕಾರಣ ಅಂತೆಲ್ಲ ಮಾತನಾಡ್ಕೊಳ್ತಾ ಇದ್ದಾರೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.